ದೆಹಲಿಯಲ್ಲಿ ನಡೀತಾ ಇರೋ ಸ್ಕ್ರೀನಿಂಗ್ ಕಮಿಟಿ ಸ್ಪರ್ಧೆಯಲ್ಲಿ ಈ ಒಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ತುಮಕೂರಿನಿಂದ ಸ್ಪರ್ಧೆ ಮಾಡೋದಕ್ಕೆ ದೇವೇಗೌಡರು ಬಯಸಿದ್ರು, ಆದ್ರೆ ಅವರ ಒತ್ತಡಕ್ಕೆ ಅಥವಾ ಜೆಡಿಎಸ್ ನ ಒತ್ತಡಕ್ಕೆ ಮಣಿದು ಬಿಟ್ಕೊಡೋದು ಬೇಡ, ಆದ್ರೆ ಕಾಂಗ್ರೆಸ್ ತುಮಕೂರು ಕ್ಷೇತ್ರ ಬಿಟ್ಕೊಡೋದು ಡೌಟ್ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಕಾಣಿಸ್ತಾ ಇದೆ. ಹೀಗಾಗಿ ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸುವಂತಹ ಸಾಧ್ಯತೆ ದೇವೇಗೌಡರಿಗೆ ಹೆಚ್ಚಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಕಾಂಗ್ರೆಸ್ನಿಂದ ಈಗ ಬಿಗ್ ಶಾಕ್ ಸಿಗೋ ಸಾಧ್ಯತೆಗಳಿದೆ. ತುಮಕೂರು, ಬೆಂಗಳೂರು ಉತ್ತರ ಮತ್ತೆ ಮೈಸೂರಿಂದ ಸ್ಪರ್ಧೆ ಮಾಡ್ತಾರೆ. ಈ ಮೂರಲ್ಲಿ ಯಾವ್ದಾದ್ರು ಒಂದು ಅಂತಿತ್ತು, ಆದ್ರೆ ತುಮಕೂರು ಬಿಟ್ಕೊಡೋದು ಬೇಡ ಅನ್ನುವಂತಹ ಚರ್ಚೆ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ನಡೀತಾ ಇದೆಯಂತೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ಕಾಂಗ್ರೆಸ್ ಮುಂಚೆ ಒಂದು ಮಾತು ಹೇಳಿತ್ತು, ದೇವೇಗೌಡರು ಎಲ್ಲಿ ನಿಂತರು ನಾವು ಅದೊಂದು ಮಾತ್ರ ಬಿಟ್ಕೊಡ್ತೀವಿ ಅಂತ. ಆದ್ರೆ ಈಗ ತುಮಕೂರು ಬಿಟ್ಕೊಡೋದು ಬೇಡ ಅನ್ನೋ ಚರ್ಚೆ ನಡೀತಾ ಇದೆಯಂತ. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ಬೋದು ಶಬೀರ್? ವಿಜಯ್, ಈಗಾಗ್ಲೇ ಏನು ಸಾಕಷ್ಟು ಗೊಂದಲ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ನಡೀತಾ ಇರುವಂತದ್ದು. ಒಂದ್ ಕಡೆ ಏನು ತುಮಕೂರು ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಜೆಡಿಎಸ್ ಪಟ್ಟಣ ಹಿಡಿದು ಕೂತಿರುವಂತದ್ದು, ಮತ್ತೊಂದ್ ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ದೇವೇಗೌಡರು ಮಾತನಾಡ್ತಾ ಇದ್ದಾರೆ, ಬನ್ನಿ ಕೇಳೋಣ. ಇವತ್ತು ಬಹುಶಃ ಡೆಲ್ಲಿಗೆ ಕಾಂಗ್ರೆಸ್ ಐನಿಂದ ಮುಖಂಡಗಳು ಹೋಗಿರ್ಬೋದು, ಹೋಗ್ತಾರೆ, ಕೆಲವರು ಆಗಲೇ ಹೋಗಿರ್ಬೋದು. ನಾಳೆ ಅವ್ರ ಜೊತೆ ಚರ್ಚೆ ಮಾಡಿದ ಮೇಲೆ ಅಂತಿಮವಾಗಿ ಸೀಟ್ ಹಂಚಿಕೆ ವಿಷಯದಲ್ಲಿ ನನ್ನ ಜೊತೆಲೂ ಸಮಾಲೋಚನೆ ಮಾಡಿ ಒಂದು ಫೈನಲ್ ಆಗಿ ತೀರ್ಮಾನಕ್ಕೆ ಬರುವ ಸಾಧ್ಯತೆ ಇದೆ. ಅದಕ್ಕೆ ಒಂದೆರಡು ದಿನದಲ್ಲಿ, ಅಂದರೆ 13-14ರೊಳಗೆ ಸೀಟಿನ ವಿಷಯದಲ್ಲಿ ಒಂದು ಅಂತಿಮ ಘಟ್ಟವನ್ನು ಮುಟ್ತೇವೆ ಅಷ್ಟು. ಮೀಟಿಂಗು ಹೀಗೆ ಜನ ಎಲ್ಲ ಬಂದಿದ್ದಾರೆ. ನಾನು ಬಂದು ಕೆಲವು ಪದಾಧಿಕಾರಿಗಳನ್ನು ಚೇಂಜ್ ಮಾಡಬೇಕಾಗಿತ್ತು. ಅದೇ ರೀತಿ ಕೆಲವು ಜಿಲ್ಲಾ ಘಟಕದಲ್ಲಿ ಮಾರ್ಪಾಡು ಮಾಡಬೇಕಾಗಿತ್ತು. ನಾನು ಬಂದಿದ್ದೆಲ್ಲ ಅಧ್ಯಕ್ಷರು ಹಲವಾರು ಕಡೆ ಟೂರಲ್ಲಿದ್ದರು, ಅವ್ರಿಗೂ ಬರಲಿಕ್ಕೆ ಹೇಳಿದೆ, ಬಂದಿದ್ದಾರೆ. ಈ ಹೊರಗಡೆ ಕುರುಗ್ನೂರಿಗೆಲ್ಲ ಕಾಯ್ತಾ ಇದ್ದಾರೆ ನೋಡಿ ನೀವು. ಹೀಗೆ ಒಂದೊಂದು ಕಡೆಯಿಂದ ವಿಷಯನ ಚರ್ಚೆ ಮಾಡ್ತಾ ಇದ್ವಿ. ಸೀಟಿನ ವಿಷಯ ರಾಹುಲ್ ಗಾಂಧಿಯವರು ಅಂತಿಮವಾಗಿ ನಮಗೇನು ನಿರ್ಣಯಕ್ಕೆ ಬರ್ತಾರೆ, ಅದಾದಮೇಲೆ ಆ ಕ್ಷೇತ್ರ ವೈಸ್ ಕರೆದು ನಾವು ಚರ್ಚೆ ಮಾಡ್ತೇವೆ, ಕ್ಯಾಂಡಿಡೇಟ್ನ ಫೈನಲೈಸ್ ಮಾಡಿದ್ವಿ. ಈಗ ಮಂಡ್ಯ ಈಗಾಗಲೇ ಹಾಸನದ ವಿಷಯ ಗೊತ್ತಿದೆ ನಿಮಗೆ, ಮತ್ತೇನದ್ರ ಬಗ್ಗೆ ಮಾತನಾಡಬೇಕಾಗಿಲ್ಲ. ಬಾಕಿ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡಿ. ಇಲ್ಲ, ಸುಮ್ಮನೆ ಎಲ್ಲರೂ ಹೇಳ್ತಾರೆ, ಮೈಸೂರು ಹೇಳ್ತಾರೆ, ತುಮಕೂರು ಹೇಳ್ತಾರೆ, ನಮ್ಮ ಈ ಬೆಂಗಳೂರು ನಾರ್ತ್ ಎಲ್ಲ ಹೇಳ್ತಾರೆ. ನಾನಿನ್ನೂ ಅಂತಿಮ ಗಟ್ಟಿ ಚರ್ಚೆ ಮಾಡ್ತಾ ಇದ್ದೀನಿ.